ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿದೆ ಅಂತ ಹೆಂಗೆ ಆರೋಪ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಕೇಳ್ಬೇಕು ಹೆಂಗೆ ಅದು 70 ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಿದ್ದೀವಿ, ಮಾತು ಕೊಟ್ಟಾಗ ನಡೆದಿದ್ದೀವಿ. ಸೊ ಅದರಲ್ಲಿ ನೆನ್ನೆ ಇಲ್ಲ. ಮತ್ತು ಅವ್ರು ಹೇಳೋರ ವಿರೋಧ ಪಕ್ಷ ವಿರೋಧ ಮಾಡಿದ ಅವ್ರ ಕೆಲಸ ಅಂತ ಅವ್ರದ್ದು ಒಳ್ಳೇದು ಮಾಡಿದೆ, ಒಳ್ಳೇದು ಸ್ವಾಗತ ಮಾಡಬೇಕು. ಎರಡೂ ಸಮಾಜದ ಮುಖಂಡರು ಕೊಟ್ಟು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಒಪ್ಕೊಂಡಿದ್ದಾರೆ. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ CM ಅವ್ರ ಬಂದು. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನು ಇದ್ರೆ ನಾವು ಹೊಸದು ಹುಡುಕ್ಬೇಕು. ಅವರು BJP ಅವರು ಮತ್ತೇನಿದ್ರು ಹೊಸದು ಹುಡುಕ್ಬೇಕು. ಇದಂತೆ ಕ್ಲೋಸ್ ಆಯಿತು. ಅವ್ರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ ಅಂತ ಹೌದು, 100% ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಇದು ಇಶ್ಯೂ ಚುನಾವಣೆವರೆಗೆ ಮುಂದುವಯ್ಬೇಕಂತಿತ್ತು. ಆದರೆ ನಮ್ಮವರೆಲ್ಲ ಭಾಳ ಚಾಣಾಕ್ಷತೆಯಿಂದ ಅಂಕಿಅಂಶಗಳನ್ನು ಮುಂದಿಟ್ಟು ಇದನ್ನು ಸಮಾಜ ಮುಖಂಡ ವಿಶ್ವಾಸ ತಗೊಂಡು ಇದು ಮುಗಿಸಿದ್ದಾರೆ. ಇದು ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಪಕ್ಷದಿಂದ. ಈಗ ಒಳ ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿದೆ. ಆದರೆ ಪಕ್ಷದ ಒಳಗಿನ ಒಳಬೇಗುದಿ ಇನ್ನೂ ಕುದೀತಾ ಇದೆ. ಅದು ಹೆಂಗೆ ಮಾಡ್ತಲ್ಲ ABC ಕ್ಯಾಟಗರಿ ಹೆಂಗಾಗಿದೆ ಅದು ಹಂಗಾಗ್ತೈತಿ. ಆ ಬಿಂದು ಈ ಬಿಂದು ಸರಿಸಾಡಿ ಏನೇನೋ ಮಾಡ್ಯಾರ. ಇದು ಹಂಗೆ ಆಗ್ತೈತೆ. ಮೊದಲು ಹೇಳಿದ್ರೆ ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟ್ನಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾಗ ಸಮಶಕ್ತಿ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಸರ್, ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸ್ಬೇಕು ಹೈಕಮಾಂಡ್ನವ್ರು ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಬಂದಿದೆ, ಕಾಲ ಕೂಡಿ ಬಂದಿದೆ. ಶಾರ್ಟ್ಲಿ ಆಗ್ತದೆ ಈಗ ಪರಿಹಾರ ಮಾಡುವಂಥ ಬರ್ತದೆ, ಮಾಡಲೇಬೇಕು. ಯಾಕಂದರೆ ಯಾವುದಾದ್ರು ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ. ಕಾಲ ಸನ್ನಿಹಿತವಾಗಿದೆ. ಸರ್, ಮೇ ಚುನಾವಣೆ ಏನು ರಿಸಲ್ಟ್ ಬರ್ತಾ ಅದ್ರ ಮುಂಚೆ ಕೂಡ ನೀವು ಅಧ್ಯಕ್ಷ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಸರ್. ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ, CMನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆಗೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಅದ್ರ ಅಧ್ಯಕ್ಷ ಬದಲಾವಣೆ CM ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100% ಇನ್ನೂ 1% ಇಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಗೆ ಗೊಂದಲ ಯಾವುದೇ BJPಯಲ್ಲಿ ಗೊಂದಲ ಇಲ್ಲ ಅವ್ರದ್ದು, JDSನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ. ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅದು ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಈಗ ಮಾಡಿದ್ರೆ ಮತ್ತೆ ಎಲ್ಲ ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ. ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಏನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಆಗ್ತದೋ ಅದು ಗೊತ್ತಿಲ್ಲ. ಅದನ್ನ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗೆ ಬಗೆಹರಿಸ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು A ಆಗ್ತದೋ AB ಆಗ್ತದೆ. 2 ದಿನ ಸರ್ DKಶಿ ಅವರು ಡೈಲಿ ಪ್ರವಾಸಕ್ಕೆ ಕೈಗೊಂಡಿದ್ದಾರೆ. ಹೋಗ್ತಾರೆ. ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದ್ದಾರೆ, ಅಧ್ಯಕ್ಷ ಇದ್ದಾರೆ. ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಮುಂಚೆಕ್ಕಾಗಿ ದುಡಿದಿದ್ದೇನೆ, ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ಅದನ್ನ ಹೇಳ್ತೀವಿ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಈಗ ಬಹಳಷ್ಟು ಜನ ಟವಲ್ ಹಾಕ್ಯಾರು. ಇಬ್ಬರಿಗೆ ಸೀಮಿತ ಆಗ್ತದ ಅಥವಾ ಮತ್ತೊಬ್ರು ಏನಾದರೂ ಅದು ಅಲ್ಲಿ ಬಿಟ್ಟು ಡೆಲ್ಲಿಯಾಗ ಮಾಡ್ಬೇಕು. ನಮ್ಮ ಕೈಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅಂದ್ರೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶ ಇದೆ.